ಹಾಯ್ ಫ್ರೆಂಡ್ಸ್, ಬನ್ನಿ ಕೈಮಾ ಉಂಡೆ ಸಾಂಬಾರು ನೋಡಿದ್ದೀರಲ್ವ ನೀವು. ಬಟ್ ಇವತ್ತು ನಾನು ಡಿಫ್ರೆಂಟಾಗಿ ಹೇಳ್ಕೊಡ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಸಾಂಬಾರು ತಿಂದರೆ ಕಳೆದೋಗ್ಬಿಡ್ತೀರ. ಹಂಗೆ ಹುಳ್ಳಿಕಾಳು ಬೇಯಿಸ್ಕೊಳ್ಳಿ ನೀಟಾಗಿ. ಒಂದು ದಿವಸ ಮುಂಚೆನೇ ಬೇಯಿಸ್ಕೊತಾ ಇರಬೇಕು. ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ ಕುಕ್ಕರಲ್ಲಿ ಬೇಯಿಸ್ಬೇಡಿ, ಟೇಸ್ಟ್ ಇರೋಲ್ಲ. ತಪ್ಪಲೆಯಲ್ಲಿ ಬೇಯಿಸಿ ಆ ನೀರು ಗಟ್ಟಿ ಆಗೋವರೆಗೂ ಬೇಯಿಸಿ. ಹುಳ್ಳಿಕಾಳು ಒಡೆದೋಗ್ಬೇಕು ಆ ಥರ. ಬನ್ನಿ ಈಗ ಮಸಾಲೆ ಜೋಡಿಸ್ಕೊಳ್ಳೋಣ. ಕೊತ್ತಂಬರಿ, ಚಕ್ಕೆ ಲವಂಗ, ಈರುಳ್ಳಿ, ಟೊಮಾಟೊ, ಬೆಳ್ಳುಳ್ಳಿ, ಶುಂಠಿ, ಈ ಥರ ಎಲ್ಲ ಮಸಾಲೆ ಜೋಡಿಸ್ಕೊಂಡು ನೀಟಾಗಿ ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ. ಆಮೇಲೆ ಕಡಲೆಪಪ್ಪು, ಅದು ಒಂದು ಜಾರಲ್ಲಿ ಪುಡಿ ಮಾಡ್ಕೊಂಡು ಇಕ್ಕೋತಾ ಇದ್ದೀನಿ. ಹುರ್ಗಡ್ಲೆ ಅಂತಲೂ ಹೇಳ್ತಾರೆ ಇದಕ್ಕೆ. ಮತ್ತು ಜಾರಲ್ಲಿ ಕೊತ್ತಂಬರಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ ಲವಂಗ ನೀಟಾಗಿ ಪೇಸ್ಟ್ ಮಾಡಿ ಇಕ್ಕೊಳ್ಳೋಣ. ಅದು 2 ಸ್ಪೂನು ಕೈಮಾಗ ಹಾಕ್ಕೊಳ್ಳೋಣ. ಮತ್ತು ಹುರ್ಗಡ್ಲೆ ನಾವು ಪೌಡ್ರ್ ಮಾಡಿರ್ತೀವಲ್ಲ, ಅದು ಕೂಡ ನೀಟಾಗಿ ಹಾಕ್ಕೊಳ್ಳೋಣ. ಸ್ವಲ್ಪ ಮೆಣಸಿನ್ಕಾಯಿ ಪುಡಿ, ಸ್ವಲ್ಪ ರುಚಿಗಷ್ಟು ಉಪ್ಪು, ನೀಟಾಗಿ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಜಾರಿಗೆ ಹಾಕ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಆಯಿತು. ಜಾರಿಗೆ ಹಾಕ್ಕೊಂಡು ಸ್ವಲ್ಪನೇ ನೀಟಾಗಿ ಒಂದೊಂದೇ ರೌಂಡ್ ಜಾರಿಗೆ ಹಾಕ್ಕೊಳ್ಳೋಣ. ಅದಾದಮೇಲೆ ನೀಟಾಗಿ ನೋಡಿ ಉಂಡೆ ಮಾಡ್ಕೊಳ್ಳೋಣ ಸ್ನೇಹಿತರೆ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಉಂಡೆ ಮಾಡ್ಕೊಳ್ಳೋಣ. ಅದಾದಮೇಲೆ ಹುಳ್ಳಿಕಾಳು ಬಸ್ಕೊಂಡು ನೀರು ತಕ್ಕೊಬಿಡೋಣ ಸಪ್ರೇಟಾಗಿ. ನೋಡಿ ಆ ಥರ ನೋಡಿ ಎಷ್ಟು ಗಟ್ಟಿ ಐತಲ್ವ ನೀರು. ಇಟ್ಕೊಳ್ಳೋಣ. ಕಾಳು ಒಂದು ಕಡೆ ಆಯಿತು, ನೀರು ಒಂದು ಕಡೆ ಸಪ್ರೇಟಾಗಿ ಮಾಡ್ಕೊಂಡಿದ್ದೀವಿ. ಈಗ ಬನ್ನಿ ಸಾಂಬಾರು ನಾವು ಯಾವ ಥರ ಮಾಡ್ಕೊಳ್ಳೋದು ನೋಡೋಣ. ಮತ್ತು ಇದು ತೆಂಗಿನಕಾಯಿ ಟೊಮಾಟೊ ಕುಯ್ದಿರ್ತೀವಲ್ಲ, ರುಬ್ಕೊಳ್ಳೋಣ. ಅದಾದಮೇಲೆ ಸ್ವಲ್ಪ ರುಬ್ಬಿದ ಮೇಲೆ ಹುಳ್ಳಿಕಾಳು ಸ್ವಲ್ಪ ರುಬ್ಕೋಬೇಕು ನಾವು. ನೋಡಿ ಈ ಥರ ಅದಕ್ಕೆ ಹಾಕಿ ರುಬ್ಬಿದ ಮೇಲೆ ನೋಡಿ ನೀರು ನಾವು ಬಸ್ಕೊಂಡಿರ್ತೀವಲ್ಲ, ಅದು ಒಂದು ತಪ್ಲೆಗೆ ಹಾಕ್ಕೊಳ್ಳಿ. ಒಂದು ತಪ್ಲೆಗೆ ಹಾಕ್ಕೊಳ್ತ ತಕ್ಷಣ ಸ್ವಲ್ಪ ಹುಣಸೆಹಣ್ಣು ನೆನೆಸಾಕೊಳ್ಳೋಣ. ಆಮೇಲೆ ಹಸಿರು ಮಸಾಲೆ ಅದು ರುಬ್ಬಿರ್ತೀವಲ್ಲ ಫಸ್ಟು ಅದು ಹಾಕ್ಕೊಳ್ಳಿ. ತೆಂಗಿನಕಾಯಿ, ಟೊಮಾಟೊ, ಹುಳ್ಳಿಕಾಳು ರುಬ್ಬಿರ್ತೀವಲ್ಲ ಅದು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನ್ ಮೆಣಸಿನ್ಕಾಯಿ ಪುಡಿ, ಸ್ವಲ್ಪನೇ ಹಾಕಿ ಅರಿಶಿನ, ಸ್ವಲ್ಪ ಧನಿಯಾ ಪುಡಿ, ಅದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಇದು ಸ್ವಲ್ಪ ಕುದಿಯೋಕೆ ಬಿಡಿ. ಇದು ಕುದಿಯೋವರೆಗೂ ನಾವು ಒಗ್ಗರಣೆಗೆ ಮಸಾಲೆ ಜೋಡಿಸ್ಕೊಳ್ಳೋಣ. ಬನ್ನಿ, 1 ಈರುಳ್ಳಿ, 1 ಟೊಮಾಟೊ, 4 ಹಸಿಮೆಣ್ಸಿನ್ಕಾಯಿ ನೀಟಾಗಿ ಈ ಥರ ಕಟ್ ಮಾಡ್ಕೊಳ್ಳಿ. ಎಣ್ಣೆ ಹಾಕ್ಕೊಳ್ಳೋಣ. ಬಾಣಲಿ ಬಿಸಿಗೆ ಇಕ್ಕಿದ್ದೀನಿ ಎಣ್ಣೆ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕು ಸ್ನೇಹಿತರೆ. ನೋಡಿ ಬಿಸಿ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ರೋಸ್ಟಾಗಿ ಹಾಕ್ಬಿಡೋಣ. ಚೆನ್ನಾಗಿ ರೋಸ್ಟ್ ಆಗಲಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಅದಾದಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಸ್ವಲ್ಪ ರೋಸ್ಟ್ ಆಗಲಿ, ಅದು ಚೆನ್ನಾಗಿ ಕೆಂಪು ಬಣ್ಣಕ್ಕೆ ಬರಲಿ. ಆಮೇಲೆ ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಅದು ನೋಡಿ ಈ ಥರ ಕೆಂಪು ಬಣ್ಣಕ್ಕೆ ಬರಬೇಕು. ಆಮೇಲೆ ಸಾರು ಕುದೀತಾ ಇರ್ತಿದೆ ನೋಡಿ, ಅಲ್ಲಿ ಅದಕ್ಕೆ ಬಗ್ಗಿಸ್ಕೊಬಿಡಿ. ನೋಡಿ ಎಣ್ಣೆ ಎಷ್ಟು ಜಾಸ್ತಿ ಐತೆ, ಜಾಸ್ತಿ ಹಾಕಬೇಕು ಫ್ರೆಂಡ್ಸ್ ಇದು. ಆಮೇಲೆ ಕುದೀಲಿ. ಕುದ್ದಾದಮೇಲೆ ಸ್ಲೋ ಮಾಡಿಬಿಟ್ಟು ನೀವು ಉಂಡೆ ಮಾಡಿಕೊಂಡಿರ್ತೀರಲ್ಲ, ಅದು ಒಂದೊಂದೇ ಹಾಕ್ಕೊಬನ್ನಿ. ನೋಡಿ ಒಂದೊಂದೇ ಹಾಕ್ಕೊಬನ್ನಿ. ಮತ್ತು ಇದೊಂದು 15 ನಿಮಿಷ ಕುದೀಲಿ ಸಾರು. ಉಂಡೆ ಹಾಕಿದ ತಕ್ಷಣ ಒಂದು 15 ನಿಮಿಷ ನಿಜವಾಗ್ಲೂ ಸಾಂಬಾರು ತುಂಬ ಟೇಸ್ಟ್ ಇರುತ್ತೆ. ಆ್ಯಕ್ಚುಲಿ ಇವತ್ತಿಗಿಂತ ನಾಳೆ ತುಂಬ ಟೇಸ್ಟ್ ಇರುತ್ತೆ. 2-3 ದಿವಸ ಆದಂಗೆ ಇದ್ದಾಗೆಲ್ಲ ಅದು ಬೆಂದಾಗೆಲ್ಲ ಇನ್ನೂ ರುಚಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ದೋಸೆಗೆ, ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ನು. ಬನ್ನಿ ಈಗ ಹುಳ್ಳಿಕಾಳು ಅದು ಸಪ್ರೇಟ್ ಮಾಡಿಕೊಂಡಿದ್ದೀವಲ್ಲ, ಅದು ಕೂಡ ನಾವು ರೋಸ್ಟ್ ಮಾಡ್ಕೊಬಿಡೋಣ. ಎಣ್ಣೆ ಹಾಕ್ಕೊಳ್ಳೋಣ. ಫ್ರೈ ಮಾಡ್ತಾಯಿದ್ದೀನಿ ಹುಳ್ಳಿಕಾಳ್ದು. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಆದಮೇಲೆ ಸ್ವಲ್ಪ ತೆಂಗಿನ ತುರಿ ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಮತ್ತು ಹುಳ್ಳಿಕಾಳು, ರುಚಿಗೆ ತಕ್ಕಷ್ಟು ಉಪ್ಪು, ನೀಟಾಗಿ ಎಲ್ಲ ಸೌಟಲ್ಲಿ ಮಾಡ್ಕೊಳ್ಳೋಣ. ಇದು ಕೂಡ ಸೈಡಿಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದಾಯಿತು, ಆಫ್ ಮಾಡಿಬಿಟ್ಟು ಮುಚ್ಚಿಬಿಡೋಣ. ನೋಡಿ ಕೊನೆಗೆ ಸಾಂಬಾರು ಎಷ್ಟು ಸೂಪರಾಗೈತೆ ಅಲ್ಲ. ತಿಂತಾಯಿದ್ರೆ ಇನ್ನೂ ತಿನ್ನೋಣ ಅನ್ನಿಸ್ತಿದೆ ಫ್ರೆಂಡ್ಸ್ ನಿಜವಾಗ್ಲೂ. ನೋಡಿ ಫ್ರೆಂಡ್ಸ್, ನೀವೇ ಹೇಳ್ತೀರ. ಬನ್ನಿ ಈಗ ಸರ್ವ್ ಮಾಡ್ಕೊಳ್ಳೋಣ ಒಂದು ಬೌಲ್ಗೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗೈತೆ. ಅದು ನೀಟಾಗಿ ಬೆಂದಿರ್ತದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಆಹಾ, ಚಪಾತಿ ತಿಂತಾಯಿದ್ರೆ ಇದ್ರೊಳಗಡೆ ಕಳೆದೋಗ್ಬಿಡ್ತೀರ ಹಂಗೆ.
ಬನ್ನಿ ಈಗ ಹೋಗಿ ಊಟ ಮಾಡ್ತೀವಿ ಫ್ರೆಂಡ್ಸ್. ಬಾಯ್ ಬಾಯ್, ಗುಡ್ ನೈಟ್.